ನಮಸ್ಕಾರ, ಷೇರುಪೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೆಂಕಟೇಶ್ ಪ್ರಸಾದ್. ನಮ್ಮ ಇಂದಿನ ಅತಿಥಿ ಪ್ರಸಿದ್ಧಿ ಮಾರ್ಕೆಟಿಂಗ್ ಮತ್ತು ಶೇರ್ನ ವಿನಯ್ ಕುಮಾರ್ ಅವರು. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ವಿನಯ್ ಕುಮಾರ್ ಅವರೇ, ಕಮಾಡಿಟಿಯಿಂದ ಶುರು ಮಾಡೋಣ. ಹೇಗಿದೆ, ನಿನ್ನೆ ಹೇಗಿತ್ತು ಕಮಾಡಿಟಿ ಮಾರ್ಕೆಟ್? ಚಿನ್ನದಲ್ಲಿ ನಾವೊಂದು ಫಾಲ್ ಅನ್ನ ಸಹ ಕಂಟಿನ್ಯೂಸ್ ಆಗಿ ಫಾಲ್ ಅನ್ನ ನಾವು ನೋಡ್ತಾ ಬರ್ತಾನೆ ಇದ್ದೀವಿ. 26,560ವರೆಗೂ ಸಹ ಫಾಲ್ ಆಗಿದ್ದಂಥದನ್ನ ನಾವು ನೋಡಿದ್ವಿ. ಈ ಹಂತದಲ್ಲೂ ಸಹ ಚಿನ್ನವನ್ನ ಕೊಂಡ್ಕೊಳ್ಳೋದು ಬೇಡ ಅಂತ ಹೇಳಬಲ್ಲೆ. ಸ್ವಲ್ಪ ವೇಟ್ ಮಾಡೋಂಥದ್ದು ಬಹಳ ಸೂಕ್ತ. ಶಾರ್ಟ್ ಸೇಲ್ ಮಾಡುವಂತಹ ಆಪರೇಟರ್ಸ್ ಸಹ ಸಣ್ಣ ಸಣ್ಣ ಕ್ವಾಂಟಿಟಿಯಲ್ಲಿ ಶಾರ್ಟ್ ಸೇಲ್ ಮಾಡೋದು ಬಹಳ ಸೂಕ್ತ. ಯಾತಕ್ಕೆ ಅಂತಂದ್ರೆ ಚಿನ್ನದಲ್ಲಿ ಒಂದು ಓವರ್ ಸೋಲ್ಡ್ ಲೆವೆಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೂ ಸಹ ವೀಕ್ನೆಸ್ ಕಂಟಿನ್ಯೂ ಆಗ್ಬೋದೇ ಹೊರತು ಬೈಯಿಂಗ್ ಅನ್ನ ಯಾವುದೇ ಕಾರಣಕ್ಕೂ 26,000 26,100 ಈ ಹಂತದಲ್ಲಿ ಫ್ರೆಶ್ ಬೈಯಿಂಗ್ ಮಾಡಲಿಕ್ಕೆ ಎಂಟ್ರಿ ತಗೊಳ್ಳೋಂಥದ್ದು ಬಹಳ ಸೂಕ್ತ ಅಂತ ಹೇಳಬಲ್ಲೆ. ಹಾಗೆ ಸಹ ಸಿಲ್ವರ್ ಅಲ್ಲೂ ನಾವೊಂದು ಕಂಟಿನ್ಯೂಸ್ ಕರೆಕ್ಷನ್ ಅನ್ನ ನಾವು ಫಾಲ್ ಅನ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಒಂದು 40,700 800 ರೇಂಜ್ ವರ್ಗು ಫಾಲ್ ಆಗ್ಬಿಟ್ಟಿದೆ. 40,100ವರೆಗೂ ಸಹ ಒಂದು ಡೌನ್ ಸೈಡ್ ಟಾರ್ಗೆಟ್ ಅನ್ನು ನಾವು ಇಟ್ಕೋಬಹುದು. ಫ್ರೆಶ್ ಬೈಯಿಂಗ್ ಅನ್ನ ಆ ಹಂತದಲ್ಲಿ ಈಗ ಒಂದು ಮೀಡಿಯಂ ಟರ್ಮ್ ಅಥವಾ ಲಾಂಗ್ ಟರ್ಮ್ ಹೋಲ್ಡ್ ಮಾಡುವಂತಹ ಇನ್ವೆಸ್ಟರ್ಸ್ ಈ 40,100 ಲೆವೆಲ್ ಬಂದಾಗ ಬೈಯಿಂಗ್ ಅನ್ನ ಶುರು ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅಲ್ಲಿಂದ ಬಹುಶಃ ಇನ್ನೂ 1,000 ರೂಪಾಯಿ ಡೌನ್ ಆದ್ರೂ ಆಗಬಹುದು. ಆ ವಾಲಟಿಲಿಟಿ ಸಿಲ್ವರ್ ಅಲ್ಲಿ ಇದ್ದೇ ಇರುತ್ತೆ. ಆದ್ರೆ ಹಂತ ಹಂತವಾಗಿ 40,000ದಿಂದ ಬಹುಶಃ 40,000 ಏನಾದ್ರೂ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ 40,000ದಿಂದ 39,000 ಝೋನ್ ನಲ್ಲಿ ಬೈಯಿಂಗ್ ಅನ್ನ ಶುರು ಮಾಡೋದು ಸೂಕ್ತ. ಈಗ ಸದ್ಯದಲ್ಲಿ ಸಿಲ್ವರ್ ಬೈಯಿಂಗ್ ಅನ್ನ ಸಹ ಅವಾಯ್ಡ್ ಮಾಡೋದು ಬಹಳನೇ ಉತ್ತಮ ಅಂತ ಹೇಳ್ತೀನಿ. ಈಗ ಮೊನ್ನೆ ಫೆಡರಲ್ ರಿಸರ್ವ್ ಅವನ್ ಕರೆ ತಗೊಂಡ್ಬಿಡೋಣ. ಹಲೋ ಹಲೋ, ಯಾರು, ಎಲ್ಲಿಂದ? ಸಂತೋಷ್ ಅಂತ, ಬೆಂಗಳೂರಿನ. ಹೇಳಿ ಸಂತೋಷ್. GVS ಹೇಳಿದ್ರಲ್ಲ, ಅದು ಸ್ಟಾಪ್ ಲಾಸ್ ಕ್ಲಿಯರ್ ಆಗಿದೆ, ಹೋಲ್ಡ್ ಮಾಡೋದಾ ಹೆಂಗೆ? ಯಾವುದು? ಬ್ಲಿಸ್ ಫಾರ್ಮಸ್ಯೂಟಿಕಲ್ಸ್. ನಾವು ಹೋದ್ವಾರ ರೆಕಮೆಂಡೇಶನ್ಸ್ ಕೊಟ್ಟಿದ್ದಂತಹ ಕೌಂಟ್ರು 65 ರೂಪಾಯಿ ಸ್ಟಾಪ್ ಲಾಸ್ ಅಂತೂ ಶಾರ್ಟ್ ಟೈಮ್ ಟ್ರೇಡರ್ಸಿಗೋಸ್ಕರ ಒಂದು ಸ್ಟಾಪ್ ಲಾಸ್ ಅನ್ನೋಂಥದನ್ನ ಕೊಟ್ಟಿದ್ದೆ ನಾನು. ಅದು ಟ್ರಿಗರ್ ಆಗಿ ಕೆಳಗಡೆ ಬಂತು. ಯಾತಕ್ಕೆ ಅಂತಂದ್ರೆ ಮಾರ್ಕೆಟ್ ನೋಡಿ ಒಂದು ದೊಡ್ಡ ಫಾಲ್ ಅನ್ನ ನಾವು ನೆನ್ನೆ ಅಷ್ಟು ದೊಡ್ಡ ರಿವರ್ಸ್ ಅನ್ನ ನಾವು ನೋಡಿದ್ರು ಸಹ ಒಂದು ಬುಧವಾರ ದಿನ ಆದಂತಹ ಒಂದು ದೊಡ್ಡ ಫಾಲ್ ನಲ್ಲಿ ಈ ಶೇರು ಸಹ ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ. ಆದ್ರೂ ಸಹ ಲಾಂಗ್ ಟೈಮ್ ಹೋಲ್ಡ್ ಮಾಡೋಂಥವ್ರು ಅಥವಾ ಮೀಡಿಯಂ ಟರ್ಮ್ ಹೋಲ್ಡ್ ಮಾಡೋಂಥವ್ರು ಸಹ ಇದು ಈ ಶೇರ್ ನಲ್ಲಿ ಯಾವುದೇ ಒಂದು ರಿಸ್ಕ್ ಇಲ್ಲ, ಖಂಡಿತ ಹೋಲ್ಡ್ ಮಾಡಬಹುದು. ಎವರಿ ಡಿಪ್ ನಲ್ಲಿ ಸಹ ಅಕ್ಯುಮುಲೇಟ್ ಮಾಡಬಹುದು. ಒಂದು ಲಾಂಗ್ ಟೈಮ್ ನಲ್ಲಿ ಒಂದು ಬಹಳ ಬೇಗ ಒಂದು 80ರಿಂದ 90 ರೂಪಾಯಿ ಟಾರ್ಗೆಟ್ ಅಂತ ಸಹ ಹೇಳ್ಬಲ್ಲೆ. ಸ್ಪಿಕ್ ಅಲ್ಲೂ ಸಹ ಏನೋ ಒಂದು ಮೂವ್ಮೆಂಟ್ ಅನ್ನ ನಾವು ನೋಡ್ತಾ ಇಲ್ಲ. ಹಾಗಾಗಿ ಹೆಚ್ಚಿನ ಹೋಲ್ಡ್ ಅಂತ ಅಂದ್ರೆ ನಾನು ಪ್ರತಿ ಕರೆಗೆ ಹೇಳ್ತಾನೆ ಇರ್ತೀನಿ, ದೀಪಾವಳಿವರೆಗೂ ಹೋಲ್ಡ್ ಮಾಡಿ ಅಂತಂದು. ಅಂದ್ರೆ ಒಂದು B1 ಮತ್ತೆ B2 ಶೇರ್ಗಳು ಏನಿದೆ ಸ್ಪಿಕ್ಕು, ಈ ಎಲ್ಲಾ ಶೇರ್ಗಳಲ್ಲಿ ಮೂವ್ಮೆಂಟ್ ಬರುವಂತಹ ಸಮಯ ಅಂತ ಅಂದ್ರೆ ಒಂದು ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಅಂತ ಹೇಳ್ಬೋದು. ಈ ಸಮಯದವರೆಗೂ ಹೋಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೈಸೂರಿಂದ ಮಾರುತಿ ಅವರು ಕರೆ ಮಾಡಿದ್ದಾರೆ. ಮಾರುತಿ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಮಾರುತಿ ಅವರೇ. ಭಾರತಿ ಅವರೇ ಹೇಳಿ. ಬ್ರೂಕ್ಸ್ ಲ್ಯಾಬ್ ಮತ್ತೆ ಬ್ಲಿಸ್ ಕೇಳ್ಬೇಕಾಗಿತ್ತು ನಾವು. ಬ್ರೂಕ್ಸ್ ಲ್ಯಾಬ್ ಯಾವ ರೇಟಲ್ಲಿ ತಗೊಂಡ್ರಿ? ಅದು 54 ಚಿಲ್ಡ್ರೆ. ಈಗ 42 43 ಟ್ರೇಡ್ ಆಗ್ತಾ ಇದೆ. 45ರಲ್ಲಿ ತಗೊಂಡ್ರದು. 45ರಲ್ಲಿ ತಗೊಂಡಿದ್ದೀರಾ. 42 43 ರೇಂಜ್ ನಲ್ಲಿ ಟ್ರೇಡ್ ಆಗ್ತಾ ಇದೆ. ಖಂಡಿತ ಹೋಲ್ಡ್ ಮಾಡಿ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೌಂಟರ್ ಇದು. ಈಗ ನೋಡಿ, ಮೊದಲು ನಾವು ಮಾರ್ಕೆಟ್ ಅನ್ನ ನೋಡ್ಕೋಬೇಕಾಗತ್ತೆ. ನಾವೀಗ 8,100 ನಿಫ್ಟಿ 27,000 ಸೆನ್ಸೆಕ್ಸ್ ಅಲ್ಲಿ ನಾವಿವಾಗ ಇರುವಾಗ ಈ ಒಂದು ವಾಲಟಿಲಿಟಿ ಅನ್ನೋಂಥದ್ದು ಬಹಳ ಸಹಜ. ಅಪ್ ಅಂಡ್ ಡೌನ್ ಸಹ ಬಹಳ ಶಾರ್ಪ್ ಸಹ ಇರುತ್ತೆ. ಬ್ರೂಕ್ಸ್ ಖಂಡಿತವಾಗೂ ಉತ್ತಮವಾದಂತಹ ಕೌಂಟ್ರು. ಹಣ ಅಂತೂ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀರಾ, ಹೆಚ್ಚಿನ ಸಮಯನ್ನ ಕೊಡಬೇಕಾಗತ್ತೆ. ಹಾಗೆ ಸಹ ಬ್ಲಿಸ್ ಕೆಮಿಕಲ್ಸ್ ಒಂದು ಶಾರ್ಟ್ ಟೈಮ್ ಟ್ರೇಡರ್ಸ್ಗೆ ಒಂದು ಸ್ಟಾಪ್ ಲಾಸ್ ಅನ್ನೋಂಥದನ್ನ ಕೊಟ್ಟಿರ್ತೀವಿ. ಸ್ಟಾಪ್ ಲಾಸ್ ಅಂತೂ ಬ್ರೇಕ್ ಆಗ್ಬಿಟ್ಟಿದೆ. ಆದ್ರೂ ಸಹ ರಿಸ್ಕ್ ಇಲ್ಲದೆ ಇರೋಂತಹ ಕೌಂಟ್ರ್ ಈ ಮಾರ್ಕೆಟ್ ನಲ್ಲಿ ಅಂತಂದ್ರೆ ಬ್ಲಿಸ್ ಫಾರ್ಮಸ್ಯೂಟಿಕಲ್ಸ್ ಅಂತ ಹೇಳ್ಬಲ್ಲೆ. ತುಮಕೂರಿಂದ ರಘುನಂದನ್ ಕರೆ ಮಾಡಿದ್ದಾರೆ. ರಘುನಂದನ್ ಅವರೇ ನಮಸ್ಕಾರ. ಹಲೋ ಹಲೋ, ಹೇಳಿ ರಘುನಂದನ್. ಸರ್, ನಾನು ಇದು ತುಮಕೂರಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ಸರ್, ಸಿಲ್ವರ್ ಸದ್ಯದ ಟ್ರೆಂಡ್ ಏನಿದೆ ಸರ್? ನಾನು ಬೈ ಮಾಡಿದ್ದೀನಿ 41,600 ಅಲ್ಲಿ. ಸದ್ಯದ ಟ್ರೆಂಡ್ ಏನಿದೆ ಅಂತ ಸರ್? 41,600 ಬೈ. 800-900 ರೂಪಾಯಿ ಡೌನ್ ಆಗಿದೆ. ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀರಾ ರಘುನಂದನ್? ಸರ್, ನಾನು 20 ಲಾಟ್ಸ್ ತಗೊಂಡಿದ್ದೀನಿ ಮೈಕ್ರೋ. ಓಕೆ, 20 ಲಾಟ್ಸ್ ಅಂದ್ರೆ 20 kgs ಅನ್ನ ತಗೊಂಡಿದ್ದೀರಾ.
ಹೋಲ್ಡ್ ಆಯ್ತು, ಮಾಡಬೇಕಾಗುತ್ತೆ ಪೇಷನ್ಸ್ ಇಂದ. ಸದ್ಯದಲ್ಲಂತೂ ಸಿಲ್ವರ್ ನೋಡಿ ವೀಕ್ ಅನ್ನೇ ತೋರಿಸ್ತಾ ಇದೆ. ಸ್ವಲ್ಪ Okay, 40,100 ವರೆಗೂ ಡ್ರಾಪ್ ಆಗಂತ ಸಾಧ್ಯತೆಯನ್ನ ನಾವು ನೋಡ್ತಾ ಇದ್ದೀವಿ. ಬಹುಶಃ Okay, sir. ಇವತ್ತು ಸಹ ಗ್ಯಾಪ್ ಡೌನ್ ಆಗಂತಹ ಸಾಧ್ಯತೆ ಇದೆ. ಈ 40,000 ಏನಾದ್ರೂ ಬ್ರೇಕ್ ಆಗಿ ಒಂದು ಟೆಂಪ್ರರಿ ಬ್ರೇಕ್ ಆಗಂತ ಸಾಧ್ಯತೆ ಇದೆ. ಈ ಹಂತದಲ್ಲಿ ನೀವು ಸ್ವಲ್ಪ ಆವರೇಜ್ ಅನ್ನ ಸಹ ಮಾಡ್ಕೋಬೇಕಾಗತ್ತೆ. ಈ ಕಾಂಟ್ರಾಕ್ಟ್ ನಲ್ಲಿ Okay, sir. ಬರದೇ ಇದ್ರೆ ಈಗ ಮುಂದಿನ ಕಾಂಟ್ರಾಕ್ಟ್ ಸಹ MCX ಅಲ್ಲಿ ಓಪನ್ ಇದೆ, ರೋಲ್ ಓವರ್ ಮಾಡ್ಕೊಳ್ಳಿ. ಖಂಡಿತ ಇದೊಂದು ಮೊಮೆಂಟ್ರಿ ರಿಸ್ಕ್ ಅಂತ ಹೇಳಬಲ್ಲೆ ಹೊರತು ಮೀಡಿಯಂ ಟರ್ಮ್ ನಲ್ಲಿ ನಿಮ್ಗೆ ಖಂಡಿತ ನಷ್ಟ. ಡೌನ್ ಟ್ರೆಂಡ್ ಎಲ್ಲಿವರೆಗೂ ಇದೆ ಸರ್ ಸಿಲ್ವರ್? ಮ್ಯಾಕ್ಸಿಮಮ್ ಅಂತ ಹೇಳ್ಬೇಕು ಅಂತಂದ್ರೆ ಒಂದು 38,500 ವರ್ಗುನು ಸಹ ತೋರಿಸ್ತಾ ಇದೆ. ಆದ್ರೆ ಬಹಳ Okay. ಬಾರಿ ಹಿಂದಿನ ನಮ್ಮ ಎಲ್ಲ ಫ್ಲಾಶ್ ಬ್ಯಾಕ್ ಗಳನ್ನ ನಾವು ತೆಗೆದು ನೋಡಿದಾಗ ಈ 40 ಕೆಳಗಡೆ ಒಂದು ಟೆಂಪ್ರರಿ ಬ್ರೇಕ್ಔಟ್ ಆಗಿ ಮತ್ತೆ ರಿವರ್ಸಲ್ ಆಗಿರೋ ಅಂತದನ್ನ ನಾವು ನೋಡಿದೀವಿ. ಮುಂದಕ್ಕೆ ಫೆಸ್ಟಿವಲ್ ಸೀಸನ್ ಇದೆ, ದೀಪಾವಳಿ ಸೀಸನ್ ಇದೆ, ಆದ್ರಿಂದ ಖಂಡಿತ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಸರ್ ಮೈಸೂರಿಂದ ಶೈಲೇಂದ್ರ ಕರೆ ಮಾಡಿದ್ರು. ಶೈಲೇಂದ್ರ ಅವರೇ ನಮಸ್ಕಾರ. ನಮಸ್ತೆ ಸರ್, ನಾನು ಹೇಳಿ. ಶೈಲೇಂದ್ರ ಬೆಂಗಳೂರಿಂದ. ಹಾ. RS ಸಾಫ್ಟ್ವೇರ್ ಬಗ್ಗೆ ಕೇಳಬೇಕಾಗಿತ್ತು. ಇವಾಗ ಒಳ್ಳೆ ಟೈಮ್ ಅದು ತಗೊಳಕ್ಕೆ. RS ಸಾಫ್ಟ್ವೇರ್ ಬಹಳ ಜಂಪ್ ಆಗ್ಬಿಟ್ಟಿದೆ ಈಗಾಗ್ಲೇನೆ. ಸೊ ಈ ಸಾಫ್ಟ್ವೇರ್ ನಲ್ಲೇನೆ ಒಂದು ಪ್ಯಾರಲಲ್ ಕೌಂಟರ್ ನ ರೆಕಮೆಂಡೇಶನ್ ನಿಮ್ಗೆ ಇವತ್ತು ಖಂಡಿತ ಕೊಡ್ತೀನಿ. RS ಸಾಫ್ಟ್ವೇರ್ ಗಿಂತ ಸೇಫ್ ಟ್ರೇಡ್ ಮಾಡುವಂತಹ ಕೌಂಟರ್ ನ ಕಾರ್ಯಕ್ರಮದ ಕೊನೆವರೆಗೂ ದಯವಿಟ್ಟು ವೇಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ಬೆಂಗಳೂರಿಂದ ಭವಾನಿ ಅವರು ಕರೆ ಮಾಡಿದ್ದಾರೆ. ಭವಾನಿ ಅವರೇ ನಮಸ್ಕಾರ. ಹಲೋ, ಹಲೋ, ಹೇಳಿ ತಮ್ಮ ಪ್ರಶ್ನೆ ಏನು? ನಾನು ಇದು ಅಡಾನಿ ಎಂಟರ್ಪ್ರೈಸಸ್ 541 ತಗೊಂಡಿದೆ, ಮತ್ತೆ LIC ಹೌಸಿಂಗ್ 344 ತಗೊಂಡಿದೆ, ಮತ್ತೆ ONGC 455 ತಗೊಂಡಿದೆ. ಅದು ಇವಾಗ ಸೆಲ್ ಮಾಡ್ಕೊಳ್ಳ ಹೋಲ್ಡ್ ಅದಾನಿ ಎಂಟರ್ಪ್ರೈಸಸ್, LIC ಹೌಸಿಂಗ್ ಎಲ್ಲ ಸ್ವಲ್ಪ ಹೈ ರೇಟ್ಸ್ ಅಂತ ಹೇಳ್ಬೋದು ನೀವು ಎಂಟ್ರಿ ಆಗಿರೋಂತಹ ರೇಟ್ಸು. ಅದರಲ್ಲಿ ನಾನು ರಿವರ್ಸ್ ಆಗಿ ಹೇಳಬೇಕು ನಿಮ್ಮ ಪ್ರಶ್ನೆಗೆ ಅಂತಂದ್ರೆ ONGC ನ ಒಂದು ಕರೆಕ್ಷನ್ ಆಗ್ಬಿಟ್ಟಿದೆ. ಒಂದು ಕರೆಕ್ಷನ್ಗಿಂತ ಹೆಚ್ಚಾಗಿ ಹೇಳಬೇಕು ಅಂದ್ರೆ ಒಂದು ಫಾಲ್ ಸಹ ಆಗಿದೆ. ಅಂದ್ರೆ ನಿಮ್ಮ ಎಂಟ್ರಿ ಬಂದು 455 ಬಹಳ ಏರಿಕೆ ಆಗಿದ ನಂತರ ಎಂಟ್ರಿ ಮಾಡಿದ್ದೀರಾ. ಆದ್ರೂ ಸಹ ಖಂಡಿತ ಹೋಲ್ಡ್ ಮಾಡಿ. ONGC ಯಾವ ರಿಸ್ಕೂ ಇಲ್ಲ. ಬಹಳ ಬೇಗ ಒಂದು 480 ಅಥವಾ 500 ರೂಪಾಯಿ ಟಾರ್ಗೆಟ್ ಅನ್ನ ನಾವು ಇಟ್ಕೋಬಹುದು. ಸೇಫ್ ಅಂತ ಹೇಳ್ತೀನಿ. ವಿಜಾಪುರದಿಂದ ಕರೆ ಇದೆ. ಹಲೋ ಹಲೋ. ಓಕೆ, ತಮ್ಮ ಪ್ರಶ್ನೆ ಏನು? ನಡಾಫ್ ಅವರೇ, ತಮ್ಮ ಪ್ರಶ್ನೆ ಏನು ಕೇಳಿ. ಏನು ತಮ್ಮ ಪ್ರಶ್ನೆ? ಷೇರುಪೇಟೆದಾ? ಹಲೋ, ನಡಾಫ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದಯಮಾಡಿ. ಆಯ್ತು, ತಮ್ಮ ಪ್ರಶ್ನೆ ಕೇಳಿ. ಸರ, ನಾವು ಬಜಾಜ್ ಅಲಿಯನ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಸರ್. ಹಾ, ಅದೇ ಸರ, ಬಜಾಜ್ ಅಲಿಯನ್ಸ್ ಇನ್ವೆಸ್ಟ್ಮೆಂಟ್. ಈಗ ಬಜಾಜ್ ಅಲೆ ಎಷ್ಟು ವರ್ಷ ಹೂಡಿಕೆ ಮಾಡಿದೀರಾ? ಎಷ್ಟು ಹಾಕಿದೀರಾ? ಹಾ ಸರ, ಬಜಾಜ್ ಅಲಿಯನ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ಹಾ ಸರ್. ಎಷ್ಟು? ಇಲ್ಲ, ಅವರು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಬಜಾಜ್ ಅಲಿಯನ್ಸಿನ ಮ್ಯೂಚುವಲ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅಂತ ನಿಮ್ಮ ಪ್ರಶ್ನೆಯಿಂದ ಗೊತ್ತಾಗ್ತಾ ಇದೆ. ಎಷ್ಟು ಹಣ ಹೂಡಿದೀರಾ ದಯವಿಟ್ಟು ನೋಡ್ಕೊಳ್ಳಿ. ಮತ್ತೆ ಇನ್ನೊಂದೇನಂತಂದ್ರೆ ಈ ಒಂದು ಮಾರ್ಕೆಟಿನ ರಿಕವರಿ ಜೊತೆಯಲ್ಲೇನೆ ಎಲ್ಲಾ ಮ್ಯೂಚುವಲ್ ಫಂಡ್ಸಿನ ಒಂದು NAV ಸಹ ಒಳ್ಳೆ ಒಂದು ಇಂಪ್ರೂವ್ ಆಗಿರುವಂತಹ ಸಮಯ ಈ ತಿಂಗಳು ಅಂತ ಹೇಳಬಲ್ಲೆ. ಹಾಗಿದ್ರೆ ನೀವು ಲಾಭದಲ್ಲಿ ಏನಾದ್ರೂ ಇದ್ರೆ, ಮಾರ್ಜಿನಲಿ ಪ್ರಾಫಿಟ್ ಇದ್ರೂ ಇರಬಹುದು. ಯಾವ ಫಂಡ್ ಅಂತ ನನಗೆ ನಿಮ್ಮ ಪ್ರಶ್ನೆಯಿಂದ ಗೊತ್ತಾಗ್ಲಿಲ್ಲ. ಮಾರ್ಜಿನಲಿ ಪ್ರಾಫಿಟ್ ಇದ್ರೂ ಸಹ ನೀವು ಆ ಹಣವನ್ನ ಸರೆಂಡರ್ ಮಾಡಿ ಹಣವನ್ನ ವಾಪಸ್ ಪಡ್ಕೊಳ್ಳೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಓಕೆ, ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಷೇರುಪೇಟೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಸರ್ ಸಂಗೀತ್ ಫೈನಾನ್ಸ್ ನ ಪ್ಯಾಟ್ 100 ಕೋಟಿ ಹೆಚ್ಚಿದೆ. ಸಾಲಿಡ್ ಆಗಿದೆ ಸರ್. ಅದರ NPA ಕೂಡ ಅಷ್ಟೇ ಹೆಚ್ಚಿದೆ. ರೀಡ್ ಕೇರ್ಫುಲಿ. ಹಾ ಸರ್, ಈ ಹೊಸ ಪಾಲಿಸಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪರಿಣಾಮ ಉಂಟಾಗೋದಿಲ್ವಲ್ಲ? ಇಲ್ಲ, ಇಟ್ ವಿಲ್ ಬಿ ಎ ಗೇಮ್ ಚೇಂಜರ್. ಹಾ ಸರ್. ನೀವು ಯಾವಾಗಲೂ ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡಲು ಇಚ್ಛಿಸುತ್ತಿದ್ರಿ, ಆದರೆ ಎಲ್ಲಿಂದ ಆರಂಭಿಸಬೇಕೆಂದು ಎಂದು ತಿಳಿದಿರಲಿಲ್ಲ. ಕೋಟಕ್ ಸೆಕ್ಯೂರಿಟೀಸ್, ಭಾರತದ ಬೆಸ್ಟ್ ಬ್ರೋಕರ್, ನಿಮಗೆ ಆತ್ಮವಿಶ್ವಾಸದಿಂದ ಟ್ರೇಡ್ ಮಾಡಲು ನೀಡುತ್ತದೆ ಮಾಹಿತಿ ಮತ್ತು ಟೆಕ್ನಾಲಜಿ. ಸರ್, ಪ್ಯಾಂಟ್ರೋನಿಕ್ಸ್ ನ PE 22 ನಲ್ಲಿದೆ ಸರ್. ಸ್ಕ್ರಿಪ್ಟ್ ದುಬಾರಿ ಅನ್ಸಲ್ವೇ? ಅದು ಅದರ ಟ್ರೇಲಿಂಗ್ PE, ಅದರ ಫಾರ್ವರ್ಡ್ PE ಬರೀ 14 ನಲ್ಲಿದೆ. ಇದರಲ್ಲಿ ಗ್ರೋತ್ ಬಾಕಿ ಇದೆ ಗುರು. ಐ ಅಗ್ರಿ. ಸರ್, ಖರೀದಿಸಿದೆ at 440. ಗುಡ್, ಕಮ್ ಲೆಟ್ಸ್ ಗೋ. ಹಾ ಸರ್.
ಷೇರುಪೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂಪುರದಿಂದ ಸತೀಶ್ ಕರೆ ಮಾಡಿದ್ದಾರೆ. ಸತೀಶ್ ಅವರೇ ನಮಸ್ಕಾರ. ಸರ್ ಗುಜರಾತ್ ಎನ್ಆರ್ಇ ಕೋಪ ಒಂದು 500 ಶೇರ್ ತಗೊಂಡಿದ್ದೀನಿ 11 ರೂಪಾಯಿ ಹಿಂಗೆ. 11 ರೂಪಾಯಿ ಗುಜರಾತ್ ಎನ್ಆರ್ಇ 9 ಚಿಲ್ಲರೆ ಆಗ್ಬಿಟ್ಟಿದೆ. L&T ಹೌಸಿಂಗ್ ಒಂದು 200 ಶೇರ್ ತಗೊಂಡಿದ್ವಿ 75 ರೂಪಾಯಿನಲ್ಲಿ. ಓಕೆ, ಮಾಡ್ಬೋದಾ? ಖಂಡಿತ ಹೋಲ್ಡ್ ಮಾಡಿ. L&T ಹೌಸಿಂಗ್ ಫೈನಾನ್ಸ್ ನೀವೇನ್ ಕೇಳ್ತಾ ಇದ್ರೆ 70 ರೂಪಾಯಲ್ಲಿ ಖಂಡಿತ ಹೋಲ್ಡ್ ಮಾಡಿ. ಮೂವ್ಮೆಂಟ್ ಆಗಿಲ್ಲ, ಯಾವುದೇ ದಿನ ಇದರ ಶೇರ್ ನಲ್ಲಿ ಅಪ್ವರ್ಡ್ ಮೂವ್ಮೆಂಟ್ ಶುರು ಆಗ್ಬೇಕು. ಯಾವಾಗಿದ್ರು ಬಹಳ ಬೇಗ ಒಂದು 80 ರೂಪಾಯಿ 80ರಿಂದ 90 ರೂಪಾಯಿ ಸಹ ಟಾರ್ಗೆಟ್ ಇದೆ. ಹೋಲ್ಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಜರಾತ್ ಎನ್ಆರ್ಇ ಕೋಕ್ ಅನ್ನಂತ ಶೇರ್ ನಲ್ಲಿ ನೋಡಿ ಒಂದು ಚಿಕ್ಕ ರಿಸ್ಕ್ ಅಂತ ಅಂದ್ರೆ ಕೇವಲ 1 ರೂಪಾಯಿ ಒಂದು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ತಗೊಳ್ಳಿಕ್ಕೋಸ್ಕರ ನಾನು ಹೇಳಿದ್ದೆ. ಆದ್ರೂ ಸಹ ಈ ಶೇರ್ ನಲ್ಲಿ ಏನು ರಿಸ್ಕ್ ಏನು ಇಲ್ಲ. ನೀವು ಸ್ಟಾಪ್ ಲಾಸ್ ಬಹುಶಃ ಯೂಸ್ ಮಾಡಿರಲ್ಲ, ಆದ್ರೂ ಸಹ ಹೋಲ್ಡ್ ಮಾಡಿ. ಬಹಳ ಬೇಗ ನಿಮಗೆ ಈ 2 ಶೇರ್ಗಳಲ್ಲೂ ಲಾಭ ಬರಲಿ ಅಂತಂದು ಆಶಿಸ್ತೀನಿ. ಈಗ ಗುಜರಾತ್ ಎನ್ಆರ್ಇ ಕೋಕ್ ಏನಾಗಿದೆ ಅಂತ 80-90 ರೂಪಾಯಿ ಇರ್ತಿತ್ತು ಒಂದು 3-4 ವರ್ಷದಿಂದ, ಯಾಕೆ ಈಗ ಈ ಲೆವೆಲ್ಗೆ ಬಂದ್ಬಿಡ್ತು? ಏನದು ಸಮಸ್ಯೆ? ಸಮಸ್ಯೆಗಿಂತ ಹೆಚ್ಚಾಗಿ ಅನ್ವೈಂಡಿಂಗ್ ಆಯ್ತು ಅಂತ ಹೇಳಬಲ್ಲೆ. ಇದರಲ್ಲಿ ಪೊಸಿಷನ್ಸ್ ಏನಿತ್ತು, ಇವನ್ ಗ್ರೂಪ್ ಹೋಲ್ಡಿಂಗ್ ಅಲ್ಲಿ ಇದ್ದಂತ ಶೇರ್ಸ್ ಅನ್ನು ಸಹ ಒಂದು ಸತತವಾಗಿ ಅನ್ವೈಂಡಿಂಗ್ ಆಗಿದ್ದಂಥದನ್ನ ನಾವು ನೋಡಿದ್ವಿ. 9 ರೂಪಾಯಿ 9ರಿಂದ 10 ರೂಪಾಯಿ ಬಹಳ ಒಂದು ಸೇಫ್ ಝೋನ್ ಅಂತಂದ್ರೆ, ಅಫ್ಕೋರ್ಸ್ ಬಹಳ ಚಿಕ್ಕ ಇನ್ವೆಸ್ಟ್ಮೆಂಟ್ ಆದ್ರೂ ಸಹ ಮೇಲಕ್ಕೆ ಏರಿಕೆ ಆಗ್ತಾ ಇಲ್ಲ ಸದ್ಯದಲ್ಲಿ. ಆದ್ರೂ ಸಹ ರಿಸ್ಕ್ ಇಲ್ದೇನೆ ಹೋಲ್ಡ್ ಮಾಡುವಂತಹ ಒಂದು ಶೇರ್ ಅಂತ ಅಂದ್ರೆ ಗುಜರಾತ್ ಎನ್ಆರ್ಇ ಕೋಕ್ ಅಂತ ಹೇಳ್ತಾರೆ. ದಾವಣಗೆರೆಯಿಂದ ಉಮೇಶ್ ಕರೆ ಮಾಡಿದ್ದಾರೆ. ಉಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಉಮೇಶ್. ಸರ್ ಸಿರಿ SRE ತಗೊಂಡಿದ್ವಿ 56 40 ಹಿಂಗೆ. ಅದು ತುಂಬಾ ಒಂದು ವರ್ಷ ಆಯ್ತು, ಹೆಚ್ಚು ಕಡಿಮೆ ಹಾಗೆ ಇದೆ. ಅದು ಹೇಗೆ ಹೋಲ್ಡ್ ಮಾಡ್ಬೇಕಾ ಅಥವಾ ಕಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವ ರೇಟ್ ಅಲ್ಲಿ ತಗೊಂಡಿದ್ದೀರಾ? 56 ರೂಪಾಯಿ 40 ಪೈಸೆ. 56 ರೂಪಾಯಿ ತಗೊಂಡಿದ್ದೆ, ಅವರೇಜ್ ಮಾಡ್ಕೊಂಡು 600 ಶೇರ್. ಓಕೆ, ಆವರೇಜ್ ಅಂದ್ರೆ ನೀವು ಮುಂಚೆ ಸಹ ಹೈ ರೇಟ್ ಅಲ್ಲಿ ಕೊಂಡ್ಕೊಂಡಿದ್ರಾ? ಆಮೇಲೆ ಲೋ ರೇಟ್ ತಗೊಂಡು ಅವರೇಜ್ 56 ಬಂದಿದೆ ಅದೀಗ. ಹಾಗಿದ್ರೆ ಹೋಲ್ಡ್ ಮಾಡಿ, ಏನು ತೊಂದರೆ ಏನಿಲ್ಲ. ಶ್ರೀ ಇನ್ಫ್ರಾದಲ್ಲೂ ಸಹ ಒಂದು ಮೂವ್ಮೆಂಟ್ ಬರಬೇಕಾಗಿದೆ. ಓವರ್ ಆಲ್ ಒಂದು ಇನ್ಫ್ರಾ ಸ್ಟಾಕ್ಸ್ ನಲ್ಲೇನೆ ಒಳ್ಳೆ ಮೂವ್ಮೆಂಟ್ ಅನ್ನ ನಾವು ನೋಡ್ಬೇಕು ಮುಂದಿನ. ಈಗ ಚೀನಾದೊಂದಿಗೆ ಏನು ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಪಟ್ಟಂಗೆ ಒಪ್ಪಂದಗಳಾಗಿದೆಯಲ್ಲ, ಅದು ನಾವು ನೋಡಬಹುದಾ ಸದ್ಯದಲ್ಲಿ? ಖಂಡಿತವಾಗೂನು ಇದರ ಒಂದು ರಿಸಲ್ಟ್ ಅನ್ನ ನಾವು ಮುಂದಿನ 2-3 ತಿಂಗಳುಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಶ್ರೀ ಇನ್ಫ್ರಾ ಖಂಡಿತ ಹೋಲ್ಡ್ ಮಾಡಿ. ಯಾವುದೇ ರಿಸ್ಕ್ ಇಲ್ಲದೆ ಇರೋಂತಹ ಶೇರು. ವಾಲಟಿಲಿಟಿ ಅಪ್ ಅಂಡ್ ಡೌನ್ ಪ್ರತಿ ಶೇರ್ ನಲ್ಲೂ ಇದ್ದೇ ಇರುತ್ತೆ. ಹೋಲ್ಡ್ ಮಾಡಿ, ನಿಮ್ಮ ಲಾಭ ಬರೋವರೆಗೂ ಮಾರಾಟ ಮಾಡೋದು ಬೇಡ ಅಂತ ಹೇಳ್ತೀನಿ. ಬೆಂಗಳೂರಿಂದ ವಿನಯ್ ಕರೆ ಮಾಡಿದ್ರೆ. ವಿನಯ್ ಅವರೇ ನಮಸ್ಕಾರ. ಹಲೋ, ಹೇಳಿ ವಿನಯ್. ಹಲೋ ನಮಸ್ಕಾರ ಸರ್. ಹೇಳಿ ನಮಸ್ಕಾರ. ಸರ್ ಧಾರವಾಡದಲ್ಲಿ ನಾವು ಒಂದು ಜೋಟ್ ಮಾಡಿದೆ ಸರ್, ಒಂದು 2 ಎಕರೆದಲ್ಲಿ. ಅದು ಸ್ವಲ್ಪ ಬಹಳ ಸ್ಲೋ ಆಗ್ತಾ ಇದೆ ಮಾರ್ಕೆಟಿಂಗ್. ಯಾವ್ದು ಹೇಳಿ? ಏನ್ ಹೇಳಿ ವಿಷಯ? ಇದು ಲ್ಯಾಂಡ್ ಒಂದು ಪ್ಲಾಟ್ ಮಾಡಿದ್ವಿ ಧಾರವಾಡದಲ್ಲಿ. ಅಲ್ಲ, ಅದು ಷೇರುಪೇಟೆ. ವಿನಯ್ ಅವರೇ ದಯಮಾಡಿ ಷೇರುಪೇಟೆಯಲ್ಲಿ ನೀವು ವ್ಯವಹಾರ ಮಾಡ್ತಾ ಇದ್ರೆ ಪ್ರಶ್ನೆ ಕೇಳಿ. ಸರ್ ಇದು ಹೋಟೆಲ್ ಲೀಲಾ ವೆಂಚರ್ ಒಂದು 1000 ಶೇರ್ ತಗೊಂಡಿದ್ದೀನಿ 52 ರೂಪಾಯಿನಲ್ಲಿ ಒಂದು 4 ಇಯರ್ಸ್ ಬ್ಯಾಕ್. ಓಹೋ, ಅದೇನು ಹೇಗೆ ಇಟ್ಕೊಳ್ಳೋದಾ? ಏನಾದ್ರು ಪ್ರಾಸ್ಪೆಕ್ಟ್ಸ್ ಇದೆಯಾ? ನಮ್ ದುಡ್ಡು ಬರುತ್ತಾ ವಾಪಸ್ಸು? ಹೋಟೆಲ್ ಲೀಲಾ ರೆಡ್ಡಿ ಅವರು ಹೋಟೆಲ್ ಲೀಲಾ 52 ರೂಪಾಯಿ ತಗೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಹೈ ರೇಟ್ನೆ, ಅದರಲ್ಲಿ ಅನುಮಾನ ಇಲ್ಲ. ಅದು 4 ವರ್ಷ ಸಹ ಆಗಿದೆ. ಹೋಲ್ಡ್ ಮಾಡಿ. ಹೋಲ್ಡ್ ಅಂತೂ ಮಾಡಲೇಬೇಕು ಅಂತ ಹೇಳ್ತೀನಿ. ಇವಾಗ ಲಾಸ್ ಅಂತೂ ಬುಕ್ ಮಾಡೋದಂತೂ ಯಾವ ಕಾರಣಕ್ಕೂ ಬೇಡಿ. ಏನಾಗುತ್ತೆ ಅಂದ್ರೆ, ಈ ರ್ಯಾಲಿ ನೀವೇನು ನೋಡ್ತಾ ಇದ್ದೀರಾ, ಒಂದು ಹಂತದಲ್ಲಿ ಇಂಡೆಕ್ಸ್ ಬಹುಶಃ ಇದೇ ಹಂತದಲ್ಲೇ ಹಾಲ್ಟ್ ಆಗ್ಬಿಡುತ್ತೆ. ಅಂದ್ರೆ ಎ ಗ್ರೂಪಿನಲ್ಲಿ ಯಾವ ದೊಡ್ಡ ದೊಡ್ಡ ಶೇರ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗಿ ಆ ನಂತರ B1 ಮತ್ತು B2 ಗ್ರೂಪ್ ನಲ್ಲಿ ಮೂವ್ಮೆಂಟ್ಗಳು ಶುರು ಆಗುತ್ತೆ. ಹೋಟೆಲ್ ಇಂಡಸ್ಟ್ರಿನಲ್ಲಿ ನಾವು ಯಾವೊಂದು ಮೂವ್ಮೆಂಟ್ ಅನ್ನ ನೋಡೇ ಇಲ್ಲ. ಆ ಸೆಕ್ಟಾರ್ ಸಂಪೂರ್ಣವಾಗಿ ಮೂವ್ಮೆಂಟ್ ಇಲ್ಲ ಅಂತ ಸಹ ಹೇಳಬಲ್ಲೆ. ಇಲ್ಲಿವರೆಗೂ ಮುಂದಿನ ದಿನಗಳಲ್ಲಿ ಒಂದು ಸೆಕ್ಟರ್ ಇಂದ ಮತ್ತೊಂದು ಸೆಕ್ಟರ್ಗೆ ಕಾನ್ಸಂಟ್ರೇಷನ್ ಚೇಂಜ್ ಆಗಿ ಮೂವ್ಮೆಂಟ್ ಬರುವಂತ ಸಾಧ್ಯತೆ ಇದೆ. ಹೋಲ್ಡ್ ಮಾಡಿ. 4 ವರ್ಷನೇ ಹೋಲ್ಡ್ ಮಾಡಿದ್ದೀರಾ, ಇನ್ನೊಂದು 4 ತಿಂಗಳು ದಯವಿಟ್ಟು ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಬೆಂಗಳೂರಿಂದ ದೇವರಸೇಗೌಡರು ಕರೆ ಮಾಡಿದ್ದಾರೆ. ದೇವರಸೇಗೌಡ್ರೆ ನಮಸ್ಕಾರ. ಸರ್ ನಮಸ್ತೆ ಸರ್, ದೇವರಸೇಗೌಡ ಅಂತ ಹೇಳಿ. ಸರ್ ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಹೇಳಿ ಸರ್. ನಂದು ಒಂದು ಪ್ರಶ್ನೆ. ನನ್ನ ಹತ್ರ LMW ಇದೆ, ಕೊಯಂಬತ್ತೂರು LMW. ಯಾವ ರೇಟ್ ಅಲ್ಲಿ ತಗೊಂಡಿದ್ದೀರಾ? ಯಾವ ರೇಟ್ ಅಲ್ಲಿ ತಗೊಂಡಿದ್ದೀರಾ? 25 ರೂಪಾಯಿ. 2298 ರೂಪಾಯಿ ತಗೊಂಡಿದ್ದೆ. ಓಕೆ, ಇವಾಗ 4000 ಹೋಗಿ ಕಡಿಮೆ ಆಗ್ತಾ ಇದೆ. ಹೋಲ್ಡ್ ಮಾಡ್ಲಾ ಅಥವಾ ಏನಾದ್ರು ಮಾಡಿ? ಎಷ್ಟು ಶೇರ್ ಇದೆ ನಿಮ್ಮ ಹತ್ರ? 25 ಶೇರ್ ಇದೆ ಸರ್. 25 ಶೇರ್ ಇದೆ. ಒಂದು 15 ಶೇರ್ ಅಂತೂ ಪ್ರಾಫಿಟ್ ಬುಕ್ ಮಾಡಿ. ಅಂದ್ರೆ ಈ ಶೇರ್ ನಲ್ಲಿ ರಿಸ್ಕ್ ಇದೆ ಅನ್ನೋಂಥದ್ದು ನನ್ನ ಭಾವನೆ ಖಂಡಿತ ಅಲ್ಲ. ಆದ್ರೂ ಸಹ ಬೆಲೆ ಜಾಸ್ತಿ ಇರುವಂತಹ ಕಾರಣವಾಗಿ ಒಂದು 15 ಶೇರ್ ಅಲ್ಲಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳಿ. 10 ಶೇರ್ ಅನ್ನ ಹೋಲ್ಡ್ ಮಾಡಿ.
ಈ 15 ಶೇರ್ ನೀವು ಮಾರಾಟ ಮಾಡಿದ್ರೆ ಒಳ್ಳೆ ಹಣ ನಿಮಗೆ ಸಿಗುತ್ತೆ, 60-70 ಸಾವಿರ ರೂಪಾಯಿ ಅಷ್ಟು ಹಣ ಸಿಗುತ್ತೆ. ಅದೇ ಹಣವನ್ನ ಬೇರೆ ಶೇರ್ನಲ್ಲಿ ಹೂಡಿಕೆ ಮಾಡಿ ಆ ಶೇರ್ಗಳು ಮೇಲಕ್ಕೆ ಹೋದಾಗ ಬರುವಂತಹ ಲಾಭ ನಿಮ್ಗೆ ಉತ್ತಮವಾದಂತಹ ರಿಟರ್ನ್ಸ್ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆಯಿಂದ ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ಕಾರ. ಹೇಳಿ ಮಲ್ಲಿಕಾರ್ಜುನ್. ಹಲೋ ಹೇಳಿ. ಹಲೋ ಹಲೋ ಹೇಳಿ ಮಲ್ಲಿಕಾರ್ಜುನ್, ಮುಂದುವರಿಸಿ. ಹಲೋ ಹಲೋ ಸರ್, ಈಗ ಶೇರ್ ಮಾರ್ಕೆಟ್ ಅಲ್ಲಿ ನಾವು ಬಜಾಜ್ ಅಲಯನ್ಸ್ ಒಳಗೆ ಹಲೋ ಸರ್, ಬಜಾಜ್ ಅಲಯನ್ಸ್ ಒಳಗೆ ಹೇಳಿ, ಮುಂದುವರಿಸಿ. ಬಜಾಜ್ ಅಲಯನ್ಸ್ ಒಳಗೆ ನಾವು 2008 ಒಳಗೆ 2008 ಒಳಗೆ 5,600 ರೂಪಾಯಿ ಹೊಂದಿ ವ್ಯಾಲ್ಯೂ ಇನ್ವೆಸ್ಟ್ ಮಾಡಿದ್ವಿ. ಓಕೆ. ಈಗ ಅದನ್ನ ವಾಪಸ್ ತಾಡೋದು ಬೇಡ ಅಂತ ಡಿಸಿಷನ್ ತಾಡಕ್ಕೆ ಈಗ ಎಷ್ಟಾಗಿದೆ ಚೆಕ್ ಕಟ್ಟಿದ್ವಿ ಸರ್ ನಾವು. ಈಗ ಚೆಕ್ ಮಾಡಿದ್ರೆ ಎಷ್ಟಾಗಿದೆ ಅಂತ? ಬಿಡೋದೇ ಅಂತ ಕಾಯಲ್ಲ ಅಂತ ಮಾಡಿದ್ವಿ ನಾವು ಡಿಸೆಂಬರ್ ವರೆಗೂ. ಮಲ್ಲಿಕಾರ್ಜುನ್, ಈಗ ಎಷ್ಟಾಗಿದೆ ಅಂತ ಚೆಕ್ ಮಾಡಿದೀರಾ? ಮಲ್ಲಿಕಾರ್ಜುನ್ ಅವರೇ, ಈಗ ಅದ್ರ ಎಷ್ಟು ಬರುತ್ತೆ ನೀವು ಕೊಟ್ರೆ ಅಂತ ಏನಾದ್ರೂ ನೀವು ವಿಚಾರಿಸಿದೀರಾ? ವಿಚಾರಿಸಿದ್ವಿ ಸರ್, ಅದು 34,000 ಚಿಲ್ಲರೆ ಅಂತ ಬರ್ತಾ ಇದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಎಷ್ಟು ಅಮೌಂಟ್? ಇನ್ವೆಸ್ಟ್ ಮಾಡಿದ್ರೆ 2008 ಸರ್. ಎಷ್ಟು? 2008 5,600 ರೂಪಾಯಿ ಅಂತ 7 ಕಂತು ಕಟ್ಟಿದ್ವಿ ಸರ್. 7 ಕಂತು ಕಟ್ಟಿದ್ದೀರಾ? ಆಲ್ಮೋಸ್ಟ್ ನೀವು ಕಟ್ಟಿರೋ 40,000 ರೂಪಾಯಿ ಕಟ್ಟಿದ್ದಾರೆ. ಹಾ ಹೌದು, ಆಲ್ಮೋಸ್ಟ್ ಅಲ್ಲಿಗಲ್ಲಿಗೆನೆ ಇದೆ. ನನ್ನ ಅಭಿಪ್ರಾಯ ಅದನ್ನ ಬುಕ್ ಮಾಡಿಕೊಂಡು ಆ ಹಣ ವಾಪಸ್ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಎರಡನೇದಾಗಿ ಬಜಾಜ್ ಅಲಯನ್ಸ್ಗೂ ಶೇರ್ ಪೇಟೆಗೂ ಯಾವ ಸಂಬಂಧ ಇಲ್ಲ, ಖಂಡಿತ ಅದೊಂದು ಮ್ಯೂಚುವಲ್ ಫಂಡ್ ಸಹ. ಹಾಗಾಗಿ ನೀವು ಅದರಿಂದ ಹಣ ವಾಪಸ್ ಪಡ್ಕೊಳ್ಳೋದೇ ಸೂಕ್ತ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಮಂಗಳೂರಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಾಗರತ್ನ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಾನು ಸ್ಪೈಸ್ ಇಂಡಿಯಾ ಅದು 100 ಶೇರ್ಸ್ 27 ರೂಪೀಸ್ ಅಂತ ತಗೊಂಡಿದ್ದೇನೆ. ಓಕೆ. ಏನ್ ಮಾಡ್ಬೇಕು? ಸೌತ್ ಇಂಡಿಯನ್ ಬ್ಯಾಂಕ್. ಸೌತ್ ಇಂಡಿಯನ್ ಬ್ಯಾಂಕ್ ಯಾವ ರೇಟಲ್ಲಿ ತಗೊಂಡಿದ್ದೀರಾ? 27 ರೂಪಾಯಿ. ಸೌತ್ ಇಂಡಿಯಾ ಬ್ಯಾಂಕ್ ಅಲ್ಲ ಸರ್, ಇದು ಸ್ಪೈಸ್ ಇಂಡಿಯಾ. ಸ್ಪೈಸ್ ಇಂಡಿಯಾ. ಸ್ಪೈಸ್ ಇಂಡಿಯಾ ಯಾವ ರೇಟಲ್ಲಿ? ಸ್ಪೈಸ್ ಜೆಟ್ ಉಂಟಲ್ಲ, ಸ್ಪೈಸ್ ಜೆಟ್. ಹೌದು, ಯಾವ ರೇಟಲ್ಲಿ ತಗೊಂಡಿದ್ದೀರಾ? 27 ರೂಪೀಸ್. 27 ರೂಪೀಸ್ ಅಲ್ಲಿ. ಇವಾಗ ಕಮ್ಮಿ ಆಗಿದೆ ಅಲ್ಲ ಸ್ವಲ್ಪ? ಹೌದು ಸರ್. ಹೋಲ್ಡ್ ಮಾಡಿ. ಯಾತಕ್ಕೆ ಅಂತಂದ್ರೆ ಏವಿಯೇಷನ್ ಸೆಕ್ಟಾರ್ ನಲ್ಲೂ ಸಹ ಒಂದು ದೊಡ್ಡ ಚೇಂಜಸ್ ಅನ್ನ ಆಗುವಂಥದ್ದನ್ನ ನಾವು ಈ ಸರ್ಕಾರದಿಂದ ನಾವು ಇವಾಗ ನೋಡ್ತಾ ಇದ್ದೀವಿ. ಈ ಚೇಂಜಸ್ ಎಲ್ಲ ನಿಜವಾದ ರಿಸಲ್ಟ್ ಬರ್ಬೇಕಾದ್ರೆ 3 ರಿಂದ 6 ತಿಂಗಳು, ಅಂದ್ರೆ ಪ್ರಾರಂಭದ ರಿಸಲ್ಟ್ಸ್ ನಾವು ನೋಡ್ಬೇಕಾದ್ರೆ 3 ರಿಂದ 6 ತಿಂಗಳ ಕಾಲ ನಾವು ಕಾಯ್ಲಿಕ್ಕೆ ಬೇಕಾಗುತ್ತೆ. ಖಂಡಿತ ಹೋಲ್ಡ್ ಮಾಡಿ. ನೋಡಿ, ಶೇರ್ ಪೇಟೆ ಅಂತೂ ಬಹಳ ಚೆನ್ನಾಗಿದೆ. ಈ ಸಣ್ಣ ಸಣ್ಣ ಶೇರ್ಗಳ ಮೇಲಕ್ಕೆ ಹೋಗ್ತಾ ಇಲ್ಲ, ಕೆಲವು ಸಣ್ಣ ಸಣ್ಣ ಶೇರ್ಗಳ ಮೇಲಕ್ಕೆ ಹೋಗ್ತಾ ಇಲ್ಲ ಅಷ್ಟೇನೆ. ಆದ್ರಿಂದ ಯಾವುದೇ ಶೇರಲ್ಲಿ ನಷ್ಟದಲ್ಲಿ ಖಂಡಿತ ಮಾರಾಟ ಮಾಡಬೇಡಿ ಅಂತ ಹೇಳ್ತೀನಿ. ಓಕೆ. ಈಗ ನಾವು ಮತ್ತೆ ಕಮಾಡಿಟಿಗೆ ಬರೋದ್ರೆ ಕ್ರೂಡ್ ಬಗ್ಗೆ ಮಾತಾಡಲಿಲ್ಲ ನಾವು. ಕ್ರೂಡ್ ಹೇಗಿದೆ? ಕ್ರೂಡ್ ಒಂದು ಒಳ್ಳೆ ಸೆಲ್ ಆಫ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇವನ್ ಕ್ರೂಡಲ್ಲೂ ಸಹ ಒಂದು ಶಾರ್ಟ್ ಸೇಲ್ ಮಾಡೋದು ಸಹ ರಿಸ್ಕಿ ಅನ್ನೋಂಥ ಒಂದು ಹಂತ. ಆದ್ರೂ ಸಹ ಒಂದು ಇವತ್ತಿನ ಶುಕ್ರವಾರ ಸಹ ಒಂದು ವೀಕ್ನೆಸ್ ಅನ್ನ ನಾವು ಕ್ರೂಡ್ ನಲ್ಲಿ ನೋಡಬಹುದು. ಸಾಧ್ಯ ಆದಷ್ಟು ಕ್ರೂಡ್ ಅಲ್ಲಿ ಕ್ವಾಂಟಿಟಿಯನ್ನ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿಕೊಂಡು, ಇದು ಕ್ರೂಡ್ ಇರಬಹುದು ಅಥವಾ ಬೇಸ್ ಮೆಟಲ್ಸ್ ಇರಬಹುದು, ಸಣ್ಣ ಸಣ್ಣ ಕ್ವಾಂಟಿಟಿಗಳಲ್ಲಿ ಟ್ರೇಡ್ ಮಾಡೋದು ಸೂಕ್ತ ಮುಂದಿನ ಒಂದು ವಾರದವರೆಗೂ ಅಂತ ಹೇಳ್ತೀನಿ. ಈಗ ಒಂದು ವಿರಾಮದ ನಂತರ ಮತ್ತೆ ಷೇರುಪೇಟೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಸರ್, ರುಪಿ ಸ್ಟ್ರಾಂಗ್ ಆದ್ರೆ ಕೆಮಿಕಲ್ಸ್ ನಲ್ಲಿ ಜೋರ್ ಬರ್ಬಹುದಲ್ವೇ? ಹಾ, ಆದ್ರೆ ಆಯಿಲ್ ಕಂಪನಿಗಳಲ್ಲಿ ಹೆಚ್ಚು ವ್ಯಾಲ್ಯೂ ಇದೆ. ಹಾ ಸರ್, ಬಟ್ ಸರ್ ರುಪಿಯಲ್ಲಿ ಸರ್ ಈ ಹೊಸ ಪಾಲಿಸಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪರಿಣಾಮ ಉಂಟಾಗೋದಿಲ್ವಲ್ಲ? ಇಲ್ಲ, ಇಟ್ ವಿಲ್ ಬಿ ಎ ಗೇಮ್ ಚೇಂಜರ್. ಹಾ ಸರ್. ನೀವು ಯಾವಾಗಲೂ ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡಲು ಇಚ್ಛಿಸುತ್ತಿದ್ರಿ, ಆದ್ರೆ ಎಲ್ಲಿಂದ ಆರಂಭಿಸಬೇಕೆಂದು ಎಂದು ತಿಳಿದಿರಲಿಲ್ಲ. ಕೋಟಕ್ ಸೆಕ್ಯೂರಿಟೀಸ್, ಭಾರತದ ಬೆಸ್ಟ್ ಬ್ರೋಕರ್, ನಿಮಗೆ ಆತ್ಮವಿಶ್ವಾಸದಿಂದ ಟ್ರೇಡ್ ಮಾಡಲು ನೀಡುತ್ತದೆ ಮಾಹಿತಿ ಮತ್ತು ಟೆಕ್ನಾಲಜಿ. ಸರ್, ಪ್ಯಾಂಟ್ರೋನಿಕ್ಸ್ ನ ಪಿ 22 ನಲ್ಲಿದೆ ಸರ್. ರಿಯಲಿ? ಸ್ಕ್ರಿಪ್ಟ್ ದುಬಾರಿ ಅನ್ಸಲ್ವೇ? ಅದು ಅದರ ಟ್ರೈಲಿಂಗ್ ಪಿ, ಅದರ ಫಾರ್ವರ್ಡ್ ಪಿ ಬರೀ 14 ನಲ್ಲಿದೆ. ಇದರಲ್ಲಿ ಗ್ರೋತ್ ಬಾಕಿ ಇದೆ ಗುರು. ಐ ಅಗ್ರಿ. ಸರ್, ಖರೀದಿಸಿದೆ at 440. ಗುಡ್, ಕಮ್ ಲೆಟ್ಸ್ ಗೋ. ಹಾ ಸರ್. ಷೇರುಪೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರಿಂದ ಅಶೋಕ್ ಕರೆ ಮಾಡಿದ್ದಾರೆ. ಅಶೋಕ್ ಅವರೇ ನಮಸ್ಕಾರ. ಹಲೋ ಅಶೋಕ್. ಹಲೋ ಹೇಳಿ. ಶೈಲಾ ಅಂತ ಮಾತಾಡ್ತಾ ಓ ಶೈಲಾ ಅವರೇ, ಸಾರಿ ಶೈಲಾ ಅವ್ರು ಹೇಳಿ. ಶೈಲಾ ಅಂತ ಮಾತಾಡ್ತಾ ಇರೋದು. ಸರ್ ನಮಸ್ಕಾರ. ನನ್ನ ಪ್ರಶ್ನೆ ಸ್ಟಾಪ್ ಲಾಸ್ ಬಗ್ಗೆ. ಸ್ಟಾಪ್ ಲಾಸ್ ಹಾಕ್ಬೇಕು ಅಂತಂದ್ರೆ ಬೈ ಮಾಡಿದ ಮೇಲೆ ಹಾಕ್ಬೇಕಾ ಅಥವಾ ಬೈ ಮಾಡುವಾಗಲೇ ಹಾಕ್ಬೇಕಾ? ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾ? ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ನೋಡಿ, ಸ್ಟಾಪ್ ಲಾಸ್ ಅನ್ನೋದ್ರಲ್ಲೇನೆ ಅದರ ಅರ್ಥ ಸಹ ಇದೆ ಅಂತ ಹೇಳ್ಬಲ್ಲೆ. ಅಂತ ಅಂದ್ರೆ
ನೀವು ಯಾವ್ದಾದ್ರೂ ಒಂದು ಶೇರನ್ನ ಕೊಂಡುಕೊಂಡ ನಂತರ ಏನಾದ್ರೂ ಮಾರ್ಕೆಟ್ ನಲ್ಲಿ ಅಥವಾ ಆ ಶೇರ್ ನಲ್ಲಿ ಒಂದು ಹೆಚ್ಚಿನ ಫಾಲ್ ಆಗ್ಬಿಟ್ರೆ ಒಂದು ದೊಡ್ಡ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಿರುವಾಗ ಆ ಲಾಸ್ ಅನ್ನ ಮಿನಿಮೈಸ್ ಮಾಡ್ಕೊಳ್ಳೋಂಥದ್ದು, ಅಂದ್ರೆ ಚಿಕ್ಕ ಲಾಸ್ ನಲ್ಲಿ ಆ ಶೇರಿಂದ ಬಿಡುಗಡೆ ಮಾಡ್ಕೊಂಡು ಹೊರಗಡೆ ಬರೋವಂಥದ್ದು ಸ್ಟಾಪ್ ಲಾಸ್ ಅನ್ನೋಂತಹ ಅರ್ಥ. ಸೊ ಹಾಗಾಗಿ ನೀವು ಶೇರನ್ನ ಬೈ ಮಾಡಿದ ನಂತರ ಸ್ಟಾಪ್ ಲಾಸ್ ಹಾಕೋಬೇಕೆ ಹೊರತು ಮುಂಚೆ ಖಂಡಿತವಾಗೂ ಸ್ಟಾಪ್ ಲಾಸ್ ಹಾಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತೆ ಈಗ ಸ್ಟಾಪ್ ಲಾಸ್ ಎಲ್ಲ ಸೇಲ್ ಮಾಡುವಾಗ ಅಂದ್ರೆ ನೀವು ಶೇರ್ ಕೊಂಡ್ಕೊಂಡ ನಂತರ, ನಿಮ್ ಪ್ರಶ್ನೆ ಅದೇ ಅಲ್ಲ? ನೋಡಿ, ನೀವು ಶೇರ್ನ ಉದಾಹರಣೆಗೆ ಒಂದು ಶೇರ್ನ ನೀವು 100 rupees ಅಲ್ಲಿ ಕೊಂಡ್ಕೊಂತೀರಾ ಅನ್ಕೊಂಡ್ರೆ, ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರಾ ಅಂತಾನು ಊಹಿಸ್ಕೊಂಡ್ರೆ ನಾವು ಒಂದು 96-97 ರೂಪಾಯಲ್ಲಿ ಒಂದು ಸ್ಟಾಪ್ ಲಾಸ್ ಅಂತ ಇಟ್ಕೋಬೇಕು. ಬಹುಶಃ ಆ ರೇಟಿಗೆ ಏನಾದ್ರೂ ಅದು ಫಾಲ್ ಆದಂತ ಪಕ್ಷದಲ್ಲಿ ಆ ರೇಟ್ ನಲ್ಲಿ ಅದು ಸ್ಟಾಪ್ ಲಾಸ್ ಟ್ರಿಗರ್ ಆಗಿ ನಿಮ್ಮ ಪೊಸಿಷನ್ ಸೇಲ್ ಆಗ್ಬಿಡುತ್ತೆ. ಆನಂತರ ಆ ಶೇರು 90 ರೂಪಾಯಿಗೆ ಬೀಳ್ಬಹುದು ಅಥವಾ ಇನ್ನೂ ಹೆಚ್ಚಿನ ಫಾಲ್ ಆಗಬಹುದು. ಆ ರೀತಿಯಾದಂತಹ ಹೆಚ್ಚಿನ ಲಾಸ್ ಇಂದ ಸೇಫ್ ಗಾರ್ಡ್ ಮಾಡೋದೇ ಸ್ಟಾಪ್ ಲಾಸ್. ಸೊ ಆನಂತರ ನೀವು ಸೇಲ್ ಅನ್ನ ಸಹ ಮಾಡ್ಕೋಬಹುದು. ಇನ್ನೊಂದು ಉತ್ತಮವಾದಂತಹ ಫೆಸಿಲಿಟಿ ಏನು ಅಂತಂದ್ರೆ, ಈಗ ನೀವು 100 ರೂಪಾಯಿ ಕೊಂಡ್ಕೊಂಡಂತಹ ಶೇರು 102 ರೂಪಾಯಿಗೆ ಹೋದ್ರೆ ಬಹುಶಃ ನೀವು ಮಾರ್ಲಿಕ್ಕಿಲ್ಲ, ಇನ್ನೂ ದೊಡ್ಡ ಟಾರ್ಗೆಟ್ ಇದೆ ನೋಡೋಣ ಅಂತ ವೇಟ್ ಮಾಡ್ತಾ ಇರ್ತೀರಾ. ಆಗ ನೀವು ನಿಮ್ಮ ಸ್ಟಾಪ್ ಲಾಸ್ ಅನ್ನ ನಿಮ್ಮ ಕಾಸ್ಟ್ಗೆ ರಿವೈಸ್ ಮಾಡ್ಕೊಳ್ಳೋದು, ಅಂದ್ರೆ 100 rupeesಗೆನೆ ನಿಮ್ಮ ಸ್ಟಾಪ್ ಲಾಸ್ ಅನ್ನ ರಿವೈಸ್ ಮಾಡ್ಕೊಂಡು ಬಿಟ್ರೆ ಆ ಸ್ಟಾಪ್ ಲಾಸ್ ಟ್ರಿಗರ್ ಆದ್ರೂ ಸಹ ಯಾವುದೇ ನಷ್ಟ ಇಲ್ಲದೆ ನೀವು ಹೊರಗಡೆ ಬರ್ಲಿಕ್ಕೆ ಸಾಧ್ಯತೆ ಆಗತ್ತೆ ಅಂತ ಹೇಳ್ಬನ್ನಿ. ಮೈಸೂರಿಂದ ಆನಂದ್ ಕರೆ ಮಾಡಿದ್ರೆ. ಹಲೋ, ಹೇಳಿ ಆನಂದ್. ನಾನು ಮೈಸೂರಿಂದ ಆನಂದ್ ಅಂತ ಮಾತಾಡ್ತಾ ಇರೋದು. ಹೇಳಿ. ಏಪ್ರಿಲ್ ಇಂಡಿಯಾ 450 ಶೇರ್ ತಗೊಂಡಿದ್ದೇನೆ, 75 ರೂಪಾಯಿ 60 ಪೈಸೆಗೆ. ಸೊ ಅದನ್ನ ಇಟ್ಕೊಳ್ಬೋದಾ ಅಥವಾ ಇವಾಗ ಒಂದು 10 ರೂಪಾಯಿ ಇದೆ, ಅದರಿಂದ ಇಡ್ಬೋದಾ ಅಥವಾ ಮಾರಬಹುದಾ? ಏಪ್ರಿಲ್ ಇಂಡಿಯಾ ನೀವು 450 ಶೇರಲ್ಲಿ 350 ಶೇರ್ ಅನ್ನ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 100 ಶೇರ್ಸ್ ಮಾತ್ರ ಹೋಲ್ಡ್ ಮಾಡಿ. ಆ 350 ಶೇರು ನೀವು ಮಾರಾಟ ಮಾಡಿ ಬಂದಿದ್ದ ಹಣವನ್ನ ನಾವು ಪ್ರತಿದಿನ ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೆ ರೆಕಮೆಂಡೇಶನ್ಸ್ ಕೊಡ್ತಾ ಇದೀವಲ್ಲ, ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಓಕೆ, ಈಗ ಕಮಾಡಿಟಿಗೆ ಬಂದ್ರೆ ಕ್ರೂಡ್ ಹೇಳ್ಬಿಡಿ, ಕ್ರೂಡ್ ಹೇಗಿದೆ ಅಂತ. ಕ್ರೂಡ್ ಒಂದು ಸದ್ಯದಲ್ಲಂತೂ ಬಹಳ ವೀಕ್ನೆಸ್ ಅನ್ನ ತೋರಿಸ್ತಾ ಇದೆ. ಸೊ ಹಾಗಾಗಿ ಈ ಹಂತದಲ್ಲಿ ಫ್ರೆಶ್ ಬೈಯಿಂಗ್ ಅನ್ನ ಸಹ ಮಾಡೋದು ಬೇಡ, ಅವಾಯ್ಡ್ ಮಾಡಿ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿರಾಜಪೇಟೆಯಿಂದ ಪೊನ್ನಪ್ಪ ಅವ್ರು ಕರೆ ಮಾಡಿದ್ರೆ. ನಮಸ್ಕಾರ. ಹಲೋ ಹಲೋ ಹಲೋ, ಹೇಳಿ ಮಾತಾಡೋದು. ಹೇಳಿ ಹೇಳಿ ಹೇಳಿ. ಇದು ನಾವು TTM ನಲ್ಲಿ ಬೈ ಮಾಡಿದ್ದೇವೆ 500 ಶೇರ್ 11.40. TTM ಎಷ್ಟು ಶೇರ್ ತಗೊಂಡಿದ್ದೀರಾ? TTM 500 ಶೇರ್ಸ್, ₹11.40. ಹೌದು. ನೋಡಿ, ಖಂಡಿತವಾಗೂ ಹೋಲ್ಡ್ ಮಾಡಿ. ಈ ಶೇರ್ ನಲ್ಲಿ ಒಂದು ಏನಂತಂದ್ರೆ, ಬಹುಶಃ ನಾವೊಂದು ಹೆಚ್ಚಿನ ಸಮಯ ಕೊಡಬೇಕಾಗ್ಬೋದು. ಕೆಲವು ಶೇರ್ಗಳು ಬಹಳ ಬೇಗ ಏರಿಕೆ ಆಗ್ಬಿಡುತ್ತೆ, ಕೆಲವು ನಿಧಾನವಾಗಿ ಏರಿಕೆ ಆಗುತ್ತೆ. ಆದ್ರೆ ಈ ಶೇರ್ ನಲ್ಲೂ ಸಹ ಏರಿಕೆ ಖಂಡಿತ. ಹೆಚ್ಚಿನ ಸಮಯ ಕೊಡಬೇಕಾಗ್ಬೋದು. 6 ತಿಂಗಳಿಂದ 1 ವರ್ಷ ಆದ್ರೂ ಸಹ ಹೋಲ್ಡ್ ಮಾಡಿದ್ರು ಈ ಬೆಲೆಗಳು ಡಬಲ್ ಸಹ ಆಗೋದ್ರಲ್ಲಿ ನನಗೇನು ಆಶ್ಚರ್ಯ ಏನಿಲ್ಲ. ತಾಳ್ಮೆ ಸಹ ಬೇಕಾಗುತ್ತೆ, ಕೊಂಡ್ಕೊಂಡ ನಂತರ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಮಂಡ್ಯದಿಂದ ಶಿವರಾಮ್. ಹೇಳಿ ಹೇಳಿ. ಹಲೋ ಹಲೋ, ಹೇಳಿ ಶಿವರಾಮ್ ಅವರೇ, ಹೇಳಿ. ಸರ್, ನಾವು 4 ಹೋಗಿದ್ದು ಜೆಡ್ಡು ಹೇಳಿದವರಿಗೆ 4,200 ರೂಪಾಯಿ, ಒಂದು 4,201 ರೂಪಾಯಿಗೆ. ಯಾವ ಶೇರ್ ಹೇಳಿ? ಯಾವುದು? ಜೆಡ್ಡು ಫಾರ್ಮಾ. ಜೆಡ್ಡು ಫಾರ್ಮಾ. ಓಕೆ. ಜೆಡ್ಡು ರಿಯಾಲಿಟಿ. ಯಾವ ರೇಟಲ್ಲಿ? 4,200. ಎಷ್ಟು ಶೇರ್ ತಗೊಂಡಿದ್ದೀರಾ? ನಾವು 25 ಶೇರ್ ಇದೆ. ಒಳ್ಳೆ ದೊಡ್ಡ ಇನ್ವೆಸ್ಟ್ಮೆಂಟೇನೆ ಆಯ್ತು ಆಕ್ಚುಲಿ. ಈ ಒಂದು ಹಂತದಲ್ಲಿ ಏನಂತ ಅಂದ್ರೆ, ಸ್ವಲ್ಪ ಹೈ ಪ್ರೈಸ್ ಸ್ಟಾಕ್ಸ್ ನಲ್ಲಿ ಸ್ವಲ್ಪವಾಗಿ ಹಂತವಾಗಿ ಪ್ರಾಫಿಟ್ ಗಳನ್ನ ಬುಕ್ ಮಾಡಿಕೊಂಡು, ಅದು ಒಂದೇ ಶೇರ್ ನಲ್ಲೇ ನೀವು ಅಷ್ಟೊಂದು ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಕೂತ್ಕೊಳ್ಳೋದಕ್ಕಿಂತ ಒಂದು 3-4 ಒಳ್ಳೆ ಶೇರ್ಸ್ ನಲ್ಲಿ ಅದನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ಸೂಕ್ತ ಅಂತ ಸಹ ನನಗನ್ಸುತ್ತೆ. ಯಾತಕ್ಕೆ ಅಂತಂದ್ರೆ, ಈ ಜೆಂಡು ಫಾರ್ಮಾದಲ್ಲಿ 200-300 ರೂಪಾಯಿ ಮೇಲಕ್ಕೆ ಹೋದ್ರೂ ಸಹ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಅಂತಹ ದೊಡ್ಡ ರಿಟರ್ನ್ಸ್ ಅಂತ ಅನ್ಸೋದಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್, ಪ್ರತಿ ಹಂತದಲ್ಲೂ ಪ್ರಾಫಿಟ್ ಬುಕ್ ಮಾಡಿಕೊಂಡು ಬೇರೆ ಶೇರ್ಸ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ನನಗನ್ಸುತ್ತೆ. ಓಕೆ, ಈಗ ಹೇಳಿ. ಹಲೋ ಹಲೋ
ಕಟ್ ಆಯ್ತು ಅಂತ. ಈಗ ಒಂದು ಕರೆ ಇದೆ, ಸಿದ್ದರಾಜ್ ಅವರು ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ಅದಕ್ಕೆ ಮೊದಲು ಏನು ಅಂದ್ರೆ, ಈಗ ಷೇರುಪೇಟೆ ಇವತ್ತು ಕೂಡ ಪಾಸಿಟಿವ್ ಆಗಿ ಓಪನ್ ಆಗಿದೆ. ನಿನ್ನೆ ನಾವು ತುಂಬಾ ಒಳ್ಳೆ ಏರಿಕೆ, ನಿಫ್ಟಿಲ್ 139 ಅಂಶ ಏರಿಕೆ ನೋಡಿದ್ರೆ, ಸೆನ್ಸೆಕ್ಸ್ 481 ಅಂಶ ಏರಿಕೆ ನೋಡಿದ್ವಿ. ಈಗ ಸೆನ್ಸೆಕ್ಸ್ 42 ಅಂಶ ಏರಿಕೆ ಆಗಿದ್ರೆ, ನಿಫ್ಟಿಲ್ 16 ಅಂಶ ಏರಿಕೆ ನೋಡ್ತಾ ಇದೀವಿ. ಈಗ ಸಿದ್ದರಾಜ್ ಅವರು ಕಾಯ್ತಾ ಇದ್ದಾರೆ. ಸಿದ್ದರಾಜ್ ಅವರೇ ನಮಸ್ಕಾರ. ಹಲೋ ಹಲೋ ಸಿದ್ದರಾಜ್ ಅವರೇ. ಹಲೋ ಶಿವರಾಜ್. ಹಲೋ ಹೇಳಿ ಶಿವರಾಜ್. ಹಲೋ ಹೇಳಿ ಶಿವರಾಜ್, ಮುಂದುವರಿಸಿ. ಅಶೋಕ ಲೈಲ್ಯಾಂಡ್ 40 ರೂಪಾಯಿನಲ್ಲಿ ತಗೊಂಡಿದ್ದೆ, ಅದು ರೈಸ್ ಆಗುತ್ತಾ ಹಾಗೆ ಇರುತ್ತೆ ಸರ್? ಓಕೆ, ಅಶೋಕ ಲೈಲ್ಯಾಂಡ್ 40 ರೂಪಾಯಿ, ನಿನ್ನೆ ಒಂದು 2 ರೂಪಾಯಿ ಏರಿಕೆ ಆಯ್ತು. ನಮಸ್ಕಾರ ಸರ್, ಶಿವರಾಜ್ ಮೈಸೂರಿಂದ. ನಮಸ್ಕಾರ. ಅಶೋಕ ಲೈಲ್ಯಾಂಡ್ ಖಂಡಿತ ಹೋಲ್ಡ್ ಮಾಡಿ. ಸ್ವಲ್ಪ ಮಟ್ಟಿಗೆ ಏರಿಕೆ. ಲೈಲ್ಯಾಂಡ್ 40 ರೂಪಾಯಿನಲ್ಲಿ ತಗೊಂಡಿರೋದು ಹಾಗೆ ಇಟ್ಕೊಳ್ಬೇಕಾ ಅಥವಾ ನಿನ್ನೆ 41 ರೂಪಾಯಿ 41 ರೂಪಾಯಿ 41ರಿಂದ 42 ರೇಂಜ್ ನಲ್ಲಿ ಮೂವ್ ಆಗ್ತಾ ಇದೆ. ಹೋಲ್ಡ್ ಮಾಡಿ ದಯವಿಟ್ಟು. ಒಂದು 50 ರೂಪಾಯಿನ ಒಂದು ಹೇಳಿ. ಜಿಯೋ ಫೈನಾನ್ಸ್ 42 ರೂಪಾಯಿನಲ್ಲಿ ತಗೊಂಡಿದೆ ಸರ್, ಇವಾಗ ಕಡಿಮೆ ಆಗ್ತಂಗಿದೆ. ಖಂಡಿತ ಇದು ಮೊಮೆಂಟರಿ ಫಾಲ್ ಅಷ್ಟೇನೆ. ಮಾರ್ಕೆಟ್ ನಲ್ಲಿ ಸಣ್ಣ ಸಣ್ಣ ಕರೆಕ್ಷನ್ ಆದಂತಹ ಒಂದು ವಾರ ಅಂತ ಸಹ ಹೇಳ್ಬೋದು. ಹಾಗಾಗಿ ಈ ಅಶೋಕ ಲೈಲ್ಯಾಂಡ್ 48ರಿಂದ 50 ರೂಪಾಯಿ ಟಾರ್ಗೆಟ್ ಇದೆ, ಹೋಲ್ಡ್ ಮಾಡ್ಕೊಳ್ಳಿ. ಹಾಗೆ ಸಹ JM ಫೈನಾನ್ಷಿಯಲ್ ನೋಡಿ, ಈ ಚಿಕ್ಕ ಚಿಕ್ಕ ಶೇರ್ ನಲ್ಲಿ ರಿಸ್ಕ್ ಏನ್ ಹೆಚ್ಚೇನಿರೋದಿಲ್ಲ. 2-3 ರೂಪಾಯಿ ಡೌನ್ ಆಗ್ಬೋದು ಅಷ್ಟೇನೆ, ಅದನ್ನು ಮೊಮೆಂಟರಿ ಡೌನ್. ಮತ್ತೆ ಬಹಳ ಬೇಗ ರಿಕವರಿ ಸಹ ಆಗ್ಬಿಡುತ್ತೆ. ಹಾಗಾಗಿ ಎರಡನ್ನು ಖಂಡಿತ ಹೋಲ್ಡ್ ಮಾಡಿ, ಒಳ್ಳೆ ಪ್ರಾಫಿಟ್ಗೋಸ್ಕರ ಅಂತ ಹೇಳ್ತೀನಿ. ಅಶೋಕ್ ಕರೆ ಮಾಡಿದ್ದಾರೆ. ಅಶೋಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ತಮ್ಮ ಪ್ರಶ್ನೆ ಏನು? ಸರ್, ನಾನು ಸಿಟಿ ಯೂನಿಯನ್ ಬ್ಯಾಂಕ್ SEP ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಅರೌಂಡ್ 3 years ಇಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದು ಅರೌಂಡ್ 40 ಇದ್ದಾಗೆ ಅಕಾಮುಲೇಟ್ ಮಾಡ್ಕೊಂತ ಬರ್ತಾ ಇದ್ದೀನಿ. ಈಗ ಅರೌಂಡ್ 1000 ಮೇಲೆ ಆಗಿದೆ ಶೇರ್ಸ್, 1200 ಆಗಿದೆ. ನಿಮ್ಮ ಆವರೇಜ್ ರೇಟ್ ಏನಿದೆ ಹಲೋ ಅಶೋಕ್? ನಿಮ್ದು ಇವಾಗ ಆವರೇಜ್ ಪ್ರೈಸ್ ಏನಾಗಿದೆ? ಈಗ ಅದು 83 ನಿನ್ನೆ ಇದು ಟ್ರೇಡಿಂಗ್ ಆಗ್ತಾ ಇತ್ತು. ಅಲ್ಲ, ನಿಮ್ಮ ಆವರೇಜ್ ಕಾಸ್ಟ್ ಎಷ್ಟಾಗಿದೆ? ನೀವು ಈಗ ಆವರೇಜ್ ಮಾಡ್ಕೊಂಡು ಬಂದಿದ್ದೀರಲ್ಲ. ಅಂದ್ರೆ ನಾನು 38 rupees ಇಂದ ಇನ್ವೆಸ್ಟ್ ಮಾಡ್ಕೊಂತ ಬರ್ತಾ ಇದ್ದೀನಿ ಎವ್ರಿ ಮಂತ್ SEP ಅಲ್ಲಿ. ಓಕೆ, ಐ ಮೀನ್ ಪ್ರಾಫಿಟ್, ನಾನು ಪ್ರಾಫಿಟ್ ನಲ್ಲಿ ಇದ್ದೀನಿ ಅದರಲ್ಲಿ. ಹೌದು. ಬಟ್ ಅದನ್ನ ಇನ್ನೂ SEP ಅಲ್ಲಿ ಕಂಟಿನ್ಯೂ ಮಾಡ್ಬೇಕು ಅಥವಾ ಅದನ್ನ ಸ್ವಲ್ಪ ಪಾರ್ಷಿಯಲಿ ಸೇಲ್ ಮಾಡ್ಬೇಕಾ? ಇಲ್ಲ, ಸ್ವಲ್ಪ ಕಾಲ ಹೋಲ್ಡ್ ಮಾಡಿ. ಈಗ ಒಂದು ಬ್ಯಾಂಕಿಂಗ್ ಸೆಕ್ಟಾರ್ ನಲ್ಲೇ ನಾವೊಂದು ರ್ಯಾಲಿ ನೋಡಬೇಕಾಗಿದೆ. ಆಕ್ಚುಲಿ ಬ್ಯಾಂಕಿಂಗ್ ಸ್ಟಾಕ್ಸ್ ನಲ್ಲಿ ಒಂದು ಮೂವ್ಮೆಂಟ್ ಬರ್ದೇನೆ ಬಹುಶಃ 1-1.5 ತಿಂಗಳು ಆಗ್ಬಿಟ್ಟಿದೆ ಈಗಾಗ್ಲೇನೆ. ಸೊ ಬ್ಯಾಂಕಿಂಗ್ ಸ್ಟಾಕ್ಸ್ ನಲ್ಲೂ ಸಹ ಒಂದು ಒಳ್ಳೆ ಮೂವ್ಮೆಂಟ್ ಯಾವಾಗ ಬೇಕಾದ್ರೂ ಬರ್ಬೋದು. ಬಹುಶಃ ಮುಂದಿನ ವಾರದಲ್ಲಿ ಒಳ್ಳೆ ನಾವು ಮೂವ್ಮೆಂಟ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಆಗ ಈ ಸಿಟಿ ಯೂನಿಯನ್ ಬ್ಯಾಂಕ್ ನಲ್ಲೂ ಸಹ ಒಂದು 5ರಿಂದ 10% ವರೆಗೂ ಮೂವ್ಮೆಂಟ್ ಆಗುವಂತಹ ಸಾಧ್ಯತೆ ಇದೆ. ಅಲ್ಲಿ ನೀವು ಪಾರ್ಷಿಯಲ್ ಆಗಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳೋದೇ ಸೂಕ್ತ. ಹಂತವಾಗಿ ಅಲ್ಲೂ ಸಹ ನೀವು ಮಾರಾಟ ಮಾಡ್ಕೊಳ್ಳಿ. ಆನ್ ಅನ್ ಆವರೇಜ್ ನಿಮ್ಗೊಂದು ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ಬಲ್ಲೆ. ಮಂಗಳೂರಿಂದ ವೆಂಕಟಪ್ಪ ನಾಯಕ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ ನಾಯಕರೇ, ನಮಸ್ಕಾರ. ಸರ್, ನಂದು ಏಜಿಸ್ ಲಾಜಿಸ್ಟಿಕ್ ಅರವಿಂದ ಫಾರ್ಮಾ. ಯಾವ ರೇಟಲ್ಲಿ ಹಲೋ ಯಾವ ರೇಟಲ್ಲಿ ತಗೊಂಡಿದ್ದೀರಾ ಹೇಳಿ? ಏಜಿಸ್ ಲಾಜಿಸ್ಟಿಕ್ 225. 225. ಅರವಿಂದ ಫಾರ್ಮಾ 700. 700. ಸನ್ ಫಾರ್ಮಾ 625. 625. ಬಹಳ ಒಳ್ಳೆ ರೇಟ್ಸ್ ನಲ್ಲಿದ್ದೀರಾ. ಸನ್ ಫಾರ್ಮಾ 850 ರೂಪಾಯಿ ಟಾರ್ಗೆಟ್, ಬಹಳ ಬೇಗದಲ್ಲಿ. ಆದ್ರಿಂದ ಸನ್ ಫಾರ್ಮಾ ಹೋಲ್ಡ್ ಮಾಡಿ. ಬಹಳ ಒಳ್ಳೆ ಸುದ್ದಿ ಇದೆ ಸನ್ ಫಾರ್ಮಾಗೆ ಇವತ್ತಿನ ದಿನ. ಅರವಿಂದ ಫಾರ್ಮಾದಲ್ಲಿ ಹೇಳಲಿಕ್ಕೆ ಏನಿಲ್ಲ, ಸತತವಾಗಿ ಏರಿಕೆ ಆಗ್ತಾ ಇರೋಂತಹ ಷೇರು. ಹೆಚ್ಚಿನ ಸಮಯ